ಮಜವೋ ಮಜ ಭಾರತ. ಏನ್ ಪಾತ್ರೆ ಉಜ್ತಾ ಇದೆಯಲ್ಲ ಗೆಲ್ಲಿ ಹೊಡಿತಾ ಇದೆಯೋ? ನಿನ್ಗೆ ಯಾಕೆ ಬೇಕು ನನ್ನ ವಿಚಾರ? ನಿನ್ ಬಗ್ಗೆ ನಿಮ್ಮ ಅಣ್ಣೆ ನಾನು ಮದ್ವೆ ಆದ ವಸ್ತ್ರಲ್ಲಿ ಹಿಂಗೆ ಎತ್ತೆತ್ತು ಕುಗ್ತಿದ್ದೆ, ಇವಾಗ ನೆಲದಲ್ಲೇ ತಿಕ್ತಾ ಇದ್ದೀನಿ ಕಣ್. ಹಂಗಾರ ತಿಕ್ಕು. ಯಾಕೆ ಕೊರೋನಾ ಅಪ್ಪಲೋ ಎಲ್ಲಿ ಕೊರೋನಾ? ಅವಳೆ ಕೊರೋನಾ ಮಾನ್ಗೆಟ್ಟೋಳೆ ಅಕ್ಕ ಅಂತದ್ದೇನಿಲ್ಲ ಕಲೆ, 2-3 ದಿನದಿಂದ ನೆಗಡಿ ಆಗ್ಬಿಟ್ಟದೆ. ಲೇ ದಿನಕ್ಕೆ 2-2 ಸಲ ಸ್ನಾನ ಮಾಡಿದ್ರೆ ನೆಗಡಿ ಆಗದೆ ನಿಮ್ ಬೇದಿ ಅದ. ಅಯ್ಯೋ ಸುಮ್ಕಿರು. ನಾನು ಮದ್ವೆ ಆದ ಹೊಸ್ತ್ರಲ್ಲಿದ್ದಾಗ ಇವಳೇನೋ 2-2 ಸಲ ಸ್ನಾನ ಮಾಡ್ತಾವಳೆ. ನಾನು ಇಡೀ ದಿನ ಸ್ನಾನದ ಮನೆಯಲ್ಲೇ ಇರ್ತಿದ್ದೆ. ಯಾಕೆ ಅಂತ ಅಂದ್ರೆ ಮದ್ವೆ ಯಾಕೆ 2 ಮಕ್ಕಳಾಗತ್ತೆ ನಿಂಗೆ ಗೊತ್ತಿಲ್ವಾ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಯಾಕವ್ವ? ನಾವ್ ಒಳ್ಳೆತವೇ ಸ್ನಾನ ಮಾಡ್ಕ ಬತ್ತಿದ್ದೆ. ಇದೇನು ಹಿಂಗ್ ಕೆರ್ಕತ್ತಾ ಇದೆ? ಅಯ್ಯೋ ಅವಳಿಗೇನು ಬೆನ್ ಕಡ್ತಾ ಆಯ್ತಿಲ್ಲ. ಹೊಸ ರವಕೆ ಹೊಲ್ಸೋಳಲ್ಲ ತೋರಿಸ್ತಾವಳೆ, ಅದೇನೋ ಎಟ್ರಿ ಮಿಟ್ರಿ ಮಾಡ್ತಾವಳೆ. ಮುಖ್ಯ ಅದು ಎಟ್ರಿ ಮಿಟ್ರಿ ಅಲ್ಲ, ಚಿಟ್ರಿ ಮಿಟ್ರಿ. ತುಮ್ಕುನ್ ಕಾರಣ ಎಟ್ರಿ ಮಿಟ್ರಿನೂ ಅಲ್ಲ ಚಿಟ್ರಿ ಮಿಟ್ರಿನೂ ಅಲ್ಲ, ಆಂಬಟ್ರಿ ಸಿಟ್ರು. ಅದೇ ಕೇಕ್ ಫ್ರೈಡ್ ರೈಸ್ ಅಂತ ಹೇಳ್ಬಿಡು. ಲೇ ತಿರಿಕೋ. ಓಹೋ ಇದೇನ್ ರವಕೆ ಹಿಂಗ್ ಹೊಲ್ಸ್ಕೊಂಡಿದ್ದಿ? ಮುಖ್ಯ ಸ್ವಲ್ಪ ಗಾಳಿ ನುಗ್ಲಿ ಅಂತ ಕಿಟಕಿ ಮಡಗಿಸ್ಕೊಂಡಿವ್ನಿ. ಅದ್ ಸರಿ, ನೀನ್ ರಾಕೆ ಕಿಟಕಿ ಮಡಗಿಸ್ಕೊಂಡಿಲ್ವಾ? ಅಯ್ಯೋ ಬೇಡಕನಪ್ಪ. ಯಾಕೆ? ಮನೆ ಕಿಟಕಿ ಮಡಗಿಸಿದ್ರೇನೆ ಐಕ್ಳುಗಳೆಲ್ಲ ಬಗ್ ನೋಡ್ತವೆ. ನಿನ್ ರಾವ್ಕೆ ಹೆಂಗ್ ಮಾಡಿಸ್ಕೊಂಡ್ರೆ ನೋಡ್ದೆ ಬಿಟ್ಟವ. ಮುಕ್ಕಿ ನಮ್ಮ ಅಜ್ಜಿ ಒಬ್ಳು ಹೇಳ್ತಿದ್ಲು, ಏನಂತ? ಕುಣಿನಾರ್ದಿ ಹೋದಳು ನೆಲ ಟೊಂಕೊಂತಿದ್ಲಂತೆ. ಹಂಗಾಯ್ತು ಉಳ್ಕಾತೆ. ನಮ್ ತಾತ ಹೇಳ್ತಿದ್ದ, ಏನಂತ? ಏನಿಲ್ಲ ಗೆತ್ನಿಲ್ಲ ಅಂಡಿ ಹಾಕ್ನೆ ಮಸಿ ಆಯ್ತು ಅಂದ್ರೆ ಕೂತ್ಕೊಂಡ್ ಮಾಡ್ಕೆ ಹಣ್ಣು ಉತ್ತಿದೆ ಅಂತಿದ್ಲಂತೆ. ತೊಳಿವಳು. ಅಯ್ಯೋ ನನ್ ಗಂಡ ಒಂದ್ ಮಾತು ಹೇಳುವ. ಎಂತ? ಸುಂಡುಗ್ ಸುಮಾನತ್ತಿ ಗಂಜಿಗ್ ಬಿದ್ದಿತ್ತಂತೆ ಅಂತ ಸುಂಡುಗಳು ನೀವು. ಬಾಬಾ ನೀರ್ಗಿಳಿ ಬಾ, ನೀರ್ಗಿಳಿ ಅಂದ್ರೆ ಬರಕ್ಕಿಲ್ವಾ? ಅಬ್ಬಬ್ಬಾ ಬರಕ್ಕಿಲ್ಲ ಅಂದ್ರೆ ನಾನ್ ಬಿಡ್ತೀನ. ತಡೀಗ ಮಾಡ್ತೀನಿ ನಿನ್ಗೆ. ಗಂಡಸ್ರು ಕರೆದ್ರೆ ಬರಕ್ಕಿಲ್ಲ, ಅದೇ ಹುಡುಗಿ ಕರೆದ್ರೆ ಬಾಲ್ ಅಲ್ಲ ಆಡ್ಸ್ಕೊಂಡ್ ಬರುತ್ತೆ. ಯಾವ ನೀವು ನಾಯಿಗೋಡೆ ಕೋಲಿದಂಗ ಅವನಲ್ಲ. ಸೀತಣ್ಣನ ಮಗ ಗ್ವಾತಾಳೆ ಅಲ್ವಾ? ನಮ್ ಗ್ವಾತಾಳೆ. ಎಮ್ಮೆ ನಿನ್ಗೆ ಸಾಟಿ ಇಲ್ಲ. ಏನ ಒಸಿ ಫ್ರೀ ಇದ್ಯಾ ಇಲ್ವಾ? ಎತ್ತು ಉಜ್ಬೇಕು. ಅಯ್ಯಮ್ಮ ಅನ್ಗೆಟ್ ನನ್ನ ಮಗನೇ, ನಿನ್ಗೆ ಹೆಂಗಿರತ್ತಮ್ಮ ಈಗ? ಎತ್ತು ಉಜ್ಬೇಕು ಬಾ ಅನ್ ಕರಿತಾವನೆ. ಎಮ್ಮೆ ಹೊಡ್ಕ ಬಂದ್ಬಿಟ್ಟಿ ಕನ್ನಡಕ ಹಾಕಿ ಹೆಂಗ್ ನೋಡು. ಏನಾಯ್ತಲ್ಲ ಗೊತ್ತಾಳೆ ಗೊಬ್ರಕ್ಕ? ನಾನ್ ನಮ್ಮನೆ ಎತ್ತ ತಕೊಂಬರೋದು ಬಿಟ್ಟು ಪಕ್ಕದ ಮನೆ ಕೋಣ ತಕೊಂಬಂದಿದ್ದೀನಿ. ಏನ್ ಮಾಡ್ಲಿ ನೋಡು, ಅದೇನ್ ಮಾಡ್ತಿ ಮಾಡ್ಬಿಟ್ಟು ಹೋಗತ್ತಗೆ. ಓ ಟೈಲ್ರಪ್ಪನ ರವಕೆ ಹೊಲ್ದ ಲೈನಿಂಗ್ ಇರ್ಬೇಡಪ್ಪ ಸೆಕೆ. ಏನು ಇನ್ನು ಕೈ ಮುಡಗ್ಬೇಕಾ? ಸಂಜೆ ಒಳಗೆ ಕೈ ಮುಡಗಿಲ್ಲ ಅಂದ್ರೆ ನಾನೇ ಬಂದು ಕೈ ಮುಡುಗ್ತೀನಿ. ಏನು ಕಿಟಕಿನ ಓದ್ಸಲಿ ಹಿಂದೆ ಇಟ್ಟಿದ್ದೆ, ಈ ಸಲ ಮುಂದೆ ಕೇಳು. ನನ್ ಮಗ್ಲೆ ಮುದ್ಕೆ ಅಂತಾನು ಕಾಣ್ದೆ ಕಿಟಕಿಯ ಮುಂದ್ ಮಾಡಿಕೊ ಅಂತ ಅಂತೀಯ. ಓ ಮುತ್ಕಿ ಆ ಗ್ವಾತಾಳೆ ವಿಷಯ ಬಿಡು. ಯಾರು ಟೈಲರ್ ರಮೇಶನ ಫೋನ್ ಮಾಡಿದ್ದು? ಸುರೇಶ. ಅಯ್ಯೋ ಆ ಸುರೇಶ್ ತಕ್ಕ ನಾನು ಅಳತೆ ಕೊಡಕ್ ಹೋಗಕ್ಕಿಲ್ಲ. ಅಯ್ಯೋ ಅಳತೆ ತಗೊಳ ನೆಪದಲ್ಲಿ ಮೈಕೆ ಎಲ್ಲ ಮುಟ್ಟಿ ಅಳತೆ ತಕತಾನೆ. ನಾನು ಅವನ್ ತಕ್ಕೆ ಹೋಗೋದು. ಯಾಕೆ? ಅಳತೆ ತಗೋಬೇಕಾರೆ ಮುಟ್ಟಿ ತಕತಾನೆ. ಇರು ನಿನ್ ಗಂಡ ತಕ್ಕ ಹೇಳಿ ನಿಂಗೆ ಯಾಕೆ ಓಡಿಸ್ತೀನಿ. ಏನಂತೆ? ನನ್ ಗಂಡಂಗೆ ಮುಗ್ತೀಯಾ? ಅದಕ್ಕೆ ದನ ತೊಳೆನೋ ಕಿಟಕಿ ತಗೊಂಡ್ ಮುಂದಿಗೆ ಮಳಿಕ್ ಒಂದೊತ್ತು. ಚಂದ್ರಕ್ಕ ಏನು ಕರ್ದ? ಕರ್ದೆ ಕಡಿತದೆ ಕೆರಿ ಅಂತ ಹೋಗ ಮುಖ ದನ ತೊಳಿ. ಅಯ್ಯೋ ಬಂದವನಿಲ್ಲಿ ಪುಳ್ಕ ಪುಳ್ಕ ಅನ್ನಕ್ಕೆ.
ಅಯ್ಯೋ ಗ್ವಾತಾಳೆ ವಿಷಯ ಬಿಟ್ಟಾಕು. ನಮ್ಮ ಊರ್ ಗೌಡನ್ ಮಗಳು ಪಳ್ ನಂಗೆ ದಿನ ಇಲ್ಲೇ ಓಡಾಡ್ತಿದ್ಲು. ಇವತ್ತೇನ್ ಕಾಣಿಸ್ತಾನೆ ಇಲ್ಲ. ನಿನ್ ಕಣ್ಗೆ ಏನಾಗಿದಾವ ಅಲ್ಲೇ ಬತ್ತೆ ಅಲ್ವಾ? ನಿನ್ನ ಹೆಸರೇನು? ನನ್ನ ಹೆಸರು ಚಿತ್ರಾಣಿ ಅಂತ. ನನಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಅಲ್ಲ ಚಿತ್ರಾನ್ನ ಅದೇನೋ ಅಂತಾರಲ್ಲ, ಉಣ್ಕೊಂಡ್ ತಿನ್ಕೊಂಡ್ ಮನೇಲಿರು ಅಂದ್ರೆ ಪಟೇಲ ನೋಡ್ಕೊಂಡ್ ನೀರ್ ತಗೋ ಬರ್ತೀನಿ ಅಂತ, ಹಂಗಾಯ್ತು ನಿನ್ ಕತೆ. ಯಾಕೆ ಲೇಟು? ಅಯ್ಯೋ ಆಂಟಿ ಅದು ಏನೈತ್ ಗೊತ್ತಾ? ನನ್ನ ಆಂಟಿ ಅಂತವಳೆ. ದಾರಿಲಿ ಬರ್ತಾ ಇದ್ನಾ, ಜೋರ ಬಿರುಗಾಳಿ ಬೀಸ್ಬಿಡ್ತು. ಹುಡುಗರೆಲ್ಲ ಸುತ್ತಲೂ ನಿಂತಿದ್ವು. ಗಾಳಿಗೆ ನನ್ ಬಟ್ಟೆ ಮೇಲೆ ಕೆತ್ಕೊಂಡ್ಬಿಡ್ತು. ಅದಕ್ಕೆ ಎಣ್ಣೆ ಮಾಡ್ದೆ. ಎಲ್ಲರೂ ನೋಡ್ಬಿಡ್ತಾರಂತ ನಾನೇ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಮುಚ್ಕೋಬೇಕಾಗಿರೋ ಕಣ್ಣೆಲ್ಲ ಬಟ್ಟೆಯ ಒಸಿ ಗನ್ವಾಗಿರೋ ಬಟ್ಟೆ ಹಾಕ್. 7:30ಗೆ ಕನ್ನಡತಿ ಸೀರಿಯಲ್ ಬರ್ತದೆ. ಅದ್ರಲ್ಲಿ ನಮ್ ಭೂವಿ ಎಂತ ಗನ್ವಾಗಿರೋ ಬಟ್ಟೆ ಹಾಕತ್ತಳ ಗೊತ್ತಾ? ಏನಯ್ಯ ಏನ್ ನಾಜುಕು. ಆಂಟಿ ನನಗೆ ಭೂವಿ ಅಂದ್ರೆ ತುಂಬಾ ಇಷ್ಟ, ಹಂಗೆ ಮಲ್ಗೆ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ನಿನಗೆ ಭೂವಿ ಅಂದ್ರೆ ಇಷ್ಟ, ನಂಗೆ ಅಮ್ಮಮ್ಮ ಅಂದ್ರೆ ತುಂಬಾ ಇಷ್ಟ. ಅಲ್ಲೇ ಗೊಬ್ರಿ ಅವನ ಹತ್ರ ಅಷ್ಟೊಂದು ಸೀರೆ ಐತಲ್ಲ, ಎಲ್ಲಿಟ್ಟದು? ಮನೆಯಿಂದ ಗುಂಡಿ ತೋಡ್ಬಿಟ್ಟು ಮಣ್ಣು ಮುಚ್ಚಿರ್ತಾರೆ. ಏನ್ ಮಾತಾಡ್ತೀಯ? ಕಬೋರ್ಡಲ್ಲಿ ಇಟ್ಟಿರ್ತಾರೆ. ಓ ದೊಡ್ಡ ದೊಡ್ಡ ಮನ್ಸರು ದೊಡ್ಡ ದೊಡ್ಡ ಕಬೋರ್ಡ್ ಕಂತಕ್ಕೋ. ಇನ್ನೇನ್ ನಿನ್ನಂಗೆ ಬೂಸ್ಟ್ ಮುಂದಿರ ಟ್ರಂಕಲ್ ಮಾಡಿಕಂದ್ರ ಉಜ್ಜು. ಸುಮ್ ಕೂತ್ಕೊಳ್ಳೆ. ಸೀರೆಯರು ಡೈಲಿ ಒಂದ್ ಹೊಸ ಸೀರೆ ಉಡ್ಕತ್ತಾರೆ, ನಿಮ್ಮಂತಾರು ತಿಂಗಳಿಗೊಂದು ಉಡ್ಕತ್ತಾರೆ. ನನಗೊಂದ್ ಸೀರೆನೂ ಇಲ್ಲ. ಅಲ್ಲ ಮತ್ ಯಾವಾಗ್ಲೂ ಹೊಸ ಹೊಸ ಸೀರೆ ಹಾಕತ್ತಿಯಲ್ಲ, ಹೆಂಗೆ? ಗೌಡನ್ ಮನೆಗೆ ಹೋಗ್ಬಿಟ್ಟೆ ಸಾಲ ಇಸ್ಕೊಂಡ್ ತಕತೀನಿ ಅಂದೆ. ಅಯ್ಯೋ ಆಮೇಲೆ ಇನ್ನೊಂದು ಕಣ್ಣೆ, ಆ ಒಮ್ಮಂಗೆ ಅಷ್ಟು ದೊಡ್ಡ ಮಗ ಅವನೇ, ಇನ್ನೂ ಒಂದು ಬಿಳಿ ಕೂದ್ಲಾಗಿಲ್ವಲ್ಲೇ? ಆಂಟಿ ಅವರು ದಿನ ಡೈ ಹಚ್ಕೋತಾರೆ, ಅದಕ್ಕೆ ಕರ್ರಾಗಿರ್ತಾವ ಕೂದ್ಲು. ವಾ ನಾನು ನಾಳೆಯಿಂದ ಡೈ ಹಚ್ಕೊತೀನಿ. ನೋಡಕೊಳ್ಳಿ ದಯ್ಯ ಇದ್ದಂಗ ಇದೆಯೋ, ಡೈ ಹಚ್ತು ಸುಮ್ ಕುತ್ಕೋ. ಬೈಲೆ ಮತ್ತೆ ಯಾರಿಗೂ ಹೇಳಕ್ ಹೋಗ್ಬಿಡ. ನಿಮ್ಗೆ ಒಂದು ವಿಚಾರ ಹೇಳದೆ ಬರ್ದ್ಬಿಟ್ಟಿದ್ದೆ. ಮತ್ತೆ ಅರ್ಸ ಇದಾನೆಲ್ಲ ಅವ್ನು ನನ್ಗೆ ಪರ್ಪಸ್ ಮಾಡವನೆ. ಪರ್ಪಸ್ ಅಂದ್ರೇನು? ಮದ್ವೆ ಆಗೋಣ ಬಾ ಅಂತ ಕರಿತವನೆ. ಒಂದ್ ಮದ್ವೆ ಆಗಿಲ್ಲ ನಿನ್ಗೆ ಈ ವಯಸ್ಸಿಗೆ? ಅಯ್ಯೋ ನನ್ಗಾಗಿರೋದು ಅವನು ಗೊತ್ತಿಲ್ಲ. ಹೆಂಗೆ? ಅಮ್ಮಮ್ಮನ ತರ ತಲೆಗೆ ಬಣ್ಣ ಹೊಡ್ಕೊಂಡಿವ್ನೆ. ಅಯ್ಯೋ ಅದೆಲ್ಲ ಬಿಟ್ಟಾಕು ಮುತ್ಕಿ. ನನ್ಗೆ ಅರ್ಸನ್ ನೋಡಿದ್ರೆ ತುಂಬಾ ಆಸೆ ಆಯ್ತದೆ. ಅಯ್ಯೋ ಮದ್ವೆ ಆಗಿನ ವರ್ಷ ಆಗಿಲ್ಲ, ಹರ್ಸ ಅಂತವಳೆ. ಬಟ್ಟೆ ನೈವಾಗ ಹೋಗಿ ಇಲ್ಲ ಅಂದ್ರೆ ಹರ್ಕೊಂಡ್ ಹೋಗ್ಬಿಟ್ಟದು. ಸುಮ್ಮನೆ ಕುತ್ಕೋ. ನಿನಗೆ ಮದ್ವೆ ಆಗಿದೆ, ನನ್ಗಿನ್ನೂ ಮದ್ವೆ ಆಗಿಲ್ವಲ್ಲ. ಆ ಬೋವಿ ಯಾವಾಗ ಐ ಲವ್ ಯು ಹೇಳ್ತಾಳೆ ಅಂತಾನೆ ಗೊತ್ತಿಲ್ಲ. ಸೀರಿಯಲ್ ಮುಗಿದ್ರು ಮುಗಿಬೋದು, ಅದ್ರೊಳಗೆ ನಾನೇ ಹೇಳ್ಬಿಟ್ಟು ಅರ್ಶನ್ ಮದ್ವೆ ಆಗ್ಬಿಡ್ತೀನಿ. ಗುಂಡೈಕ್ಳು ಕಂಡವ್ರನ್ನೆಲ್ಲ ಮದ್ವೆ ಆಯ್ತೀನಿ ಅಂತಲ್ಲ, ಯಾವ ನಾಯಿ ನೋಡಕ್ ಬಂದಿಲ್ವ ನಿನ್ನ? ಅಯ್ಯೋ ಮೊನ್ನೆ ಒಬ್ಬ ಬಂದಿದ್ದ, ಕುಡ್ಕೊಂಡ್ ಬಂದಿದ್ದ ಅಂತ ನಾನೇ ಬೇಡ ಅಂದೆ. ಅಯ್ಯೋ ಕುಡ್ಕೊಂಡ್ ಮಾತ್ರ ಆಗ್ಬೇಡ. ಯಾಕೆ? ಅಯ್ಯೋ ಮೊನ್ನೆ ಏನಾಯ್ತು ಗೊತ್ತ ಮುತ್ಕಿ, ನನ್ಗಡೆನೆ ಕಂಟು ಪೂರ್ತಿ ಕುಡ್ಕೊಂಡ್ ನನ್ನ ಮನೆಗೆ ಬಂದು ನಾನ್ ಬಂದಿರೋ ವಿಷಯ ನಿಮ್ ಗಂಡಂಗೆ ಹೇಳ್ಬಿಡಿ ಅಂತಾನೆ. ನಾನು ಪರ್ಕೆ ತಕೊಂಡು ಮಕ್ಮಕ್ಕೆ ಹೊಡೆದು ಹಾಚ್ಕಾಕ್ತೆ. ಒಳ್ಳೇದಾಯ್ತು. ಅದ್ಬಿಟ್ರೆ ಬೇರೆ ಯಾವ ನಾಯಿ ಬಂದಿಲ್ವಾ? ನಾಯಿ ಯಾಕೆ ಬಂದದ್ದು? ಅದಾದ್ಮೇಲೆ ಒಬ್ಬ ಡ್ರೈವರ್ ಬಂದಿದ್ದ. ಡ್ರೈವರ್ ಮಾತ್ರ ಆಗಕ್ ಹೋಗ್ಬೇಡ. ಯಾಕೆ? ಹೊರಗಡೆ ಎಲ್ಲ ಗಾಡಿ ಓಡಿಸ್ತಾನೆ, ಮನೆಗೆ ಬಂದು ತೂಗುಡಿಸ್ತಾನೆ. ಅದ್ ಬಿಟ್ಟು ಬೇರೆ ಇನ್ಯಾರು ಬರ್ನಿಲ್ವಾ? ಅಯ್ಯೋ ಆಂಟಿ ಮೊನ್ನೆ ಒಬ್ಬ ಕಾರ್ಪೆಂಟರ್ ಬಂದಿದ್ದ. ಅಯ್ಯೋ ಕಾರ್ಪೆಂಟರ್ನಂತೂ ಆಗ್ಲಿ ಬೇಡಪ್ಪ. ಯಾಕೆ? ಮನೆ ಮುಂದೆ ಯಾವ ಕಾರ್ ಬಂದ್ ನಿತ್ರು ಪೇಂಟ್ ಮಾಡ್ತಾನೆ. ಕಾರ್ಪೆಂಟರ್ ಅಂದ್ರೆ ಕಾರಿಗೆ ಪೇಂಟ್ ಮಾಡಲ್ಲ, ಸುತ್ತಲೆ ತಗೊಂಡ್ ಮಳೆ ಹೊಡಿಯವನು. ಅಯ್ಯಪ್ಪ ಅವನಂತೂ ಆಗಕ್ಕೆ ಹೋಗ್ಬೇಡ. ಯಾಕೆ? ತುತ್ಕೆಲ್ಲ ಹೊಡಿತಾನೆ. ಅಯ್ಯೋ 7:30 ಆಯ್ತು, ಕನ್ನಡತಿ ಬರ್ತದೆ ನಡಿ ನೋಡದ. ಮತ್ತೆ ನಾಳೆ ಒಕ್ಕೊಂಡ್ರಾಯ್ತು, ಕನ್ನಡತಿ ನೋಡವ ನಡಿಯೇ. ನಿನ್ಕಳ್ಳೆ ಬತ್ತೀನಿ ನಾನುವೆ. ಏನಿನ್ ಸೋಪ್ ತಗೊಂಡಿಲ್ಲ ತಕಂಡ್ ತಿಕ್ವ. ಹಲೋ, ಏನ್ ಭೂವಿ ಅವ್ರೆ, ಏನ್ ಹಂಗ್ ನೋಡ್ತಾ ಇದ್ದೀರಾ? ಹಂಗೆಲ್ಲ ನೋಡ್ಬೇಡಿ, ದೃಷ್ಟಿ ಆಗತ್ತೆ. ನಂಗಲ್ಲ ರೀ, ನಿಮ್ಗೆ. ಏನ್ ಹರ್ಷ ಅವ್ರೆ,
ನಿಮ್ ಡೈಲಾಗ್ ಹೊಡೆದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಹೋಲಿ ಬಿಡಿ, ನೀವು ಸೆಲ್ಫ್ ಮೇಡ್ ಬ್ರ್ಯಾಂಡ್. ಮಜಾ ಬರ್ತಲ್ಲಿ ನಾನೇ ಬ್ರ್ಯಾಂಡ್. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಅವಾಗ ನಿಮ್ ಡೈಲಾಗ್ ಹೊಡಿತಾ ಇರ್ತೀನಿ, ಕೇಳ್ತಾ ಇರಿ. ಅಂದಾಗೆ ಅಮ್ಮಮ್ಮ ಮೇನ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಈ ಲೇಡಿಗೂ ಗಾಡಿಗೂ ವ್ಯತ್ಯಾಸನೇ ಇಲ್ಲ ನೋಡಿ. ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ. ಆಫೀಸಿಂದ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು, ಅದಕ್ಕೆ ಕಾರ್ನ ಗ್ಯಾರೇಜ್ ಅಲ್ಲಿ ಇಟ್ಟು ಬಂದೆ. ನನ್ನ ಹೆಂಡ್ತಿನೋ ಅನುಮಾನ ಪಿಸಾಚಿ. 5 ನಿಮಿಷ ಮನೆ ಲೇಟ್ ಆದ್ರೂ ಸಾಕು ಮೆಟ್ಟಲ್ಲಿ ಹೊಡಿತಾಳೆ. ಮದ್ವೆಗಿಂತ ಮುಂಚೆ ಭೂವಿ ತರ ಸಾಫ್ಟ್ ಅಂತ ಹೇಳಿ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವಳು ಭೂವಿ ಅಲ್ಲ ಹೊರದಿನಿ ಅಂತ. ಒಂದೇ 1 ನಿಮಿಷ ಹರ್ಷ ಅವ್ರು ಹೊರದಿನ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಹೆಂಗ್ ಸೈಕ್ ಆಗ್ತಾರೋ, ನಾನು ಮನೆಯಿಂದ ಒಂದೇ 1 ನಿಮಿಷ ಆಚೆ ಹೋದ್ರೆ ಸಾಕು ಸೈಕ್ ಆಗ್ಬಿಡ್ತಾಳೆ. ಅಮ್ಮಮ್ಮ, ಹಳೆ ಮೋಟರ್ ಹೆಂಗ್ ಓಡುತ್ತೆ ಅಂತ ಹೇಳ್ಬೋದು, ಆದ್ರೆ ಮನೆಯಿಂದ ಆಚೆ ಹೋಗಿರೋ ಗಂಡನ್ ತಲೆಯಲ್ಲಿ ಯಾವ ಮೀಟರ್ ಓಡ್ತಾ ಇದೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ನನ್ನ ಗಂಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಅರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರ ಜೊತೆ ಇರ್ಬೋದು? ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಕಾಲ್ ಮಾಡ್ತೀನಿ. ಹಲೋ ಬಂಗಾರಿ, ಎಲ್ಲಿದ್ಯಾ? ಅದು ಕಾರ್ ಕೆಟ್ಟೋಯ್ತು ಕಣೆ. ನಡ್ಕೊಂಡ್ ಬರ್ಬೇಕಾಗಿತ್ತು. ಮಳೆ ಬರ್ತಾ ಇದೆ. ನಿಂತ್ಕೊಂಡ್ ಬರ್ಬೇಕಾಗಿತ್ತು. ಕಾಲ್ ನೋವುಚ್ಚಿನಿ. ಕುಂಟ್ಕೊಂಡ್ ಬರ್ಬೇಕಾಗಿತ್ತು. ಇನ್ನು 5 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ಅದ ಹೆಂಗ ಆಗಿತ್ತ? ಲೇ ಚಿನಿ, ಬರ್ತೀನಿ ಕಣೆ, ಬರ್ತೀನಿ. ಸರ್, ಇಲ್ಲಿ ನಾನು ಒಂದೇ 1 ನಿಮಿಷ ಡಿಮ್ ಆದ್ರೆ ಸಾಕು ಮನೆಯಲ್ಲಿ ಪೂರ್ತಿ ಡಮ್ ಅಂದೋಗಿರುತ್ತೆ. 5 ನಿಮಿಷದಲ್ಲಿ ಬಾ ಅಂತ ಹೇಳಿದ್ದಾಳೆ. ಮಳೆ ಬೇರೆ ಬರಂಗಿದೆ, ಏನಪ್ಪ ಮಾಡೋದೀಗ? ಸಾರಿ ಸರ್, ಸಾರಿ. ಇದು ಬಸ್ ಸ್ಟಾಪ್ ಅಲ್ವಾ? ನಂಗೆ ಸಿಡ್ಲಂದ್ರೆ ಭಯ. ಅಯ್ಯೋ, ಭಯ ಆಗೋಯ್ತು. ಸರ್, 60A ಬಸ್ ಬಂತ? 60A ಬರ್ಲಿಲ್ಲ, 36 ಒಂದು ಬಂದಿತ್ತು, ಹಂಗೆ ಪಾಸ್ ಆಯ್ತು. ನಿನ್ ಮಕ್ಕಕ್ಕೆ ಹೋಗೋ. ಸಾರಿ ಸರ್, ಸಾರಿ. ಅಯ್ಯೋ, ಫುಲ್ ಮಳೆ. ಅಯ್ಯೋ, ಚಳಿ 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 ಚಳಿ. ಅಯ್ಯೋ, ಮಳೆ ಬರ್ತಿದ್ಯಲ್ಲ.